ನಮಸ್ತೆ ವೀಕ್ಷಕರೇ, ನಾನಿವಾಗ ಸೋಯಾಬೀನ್ನ ಪಲ್ಯ ಮಾಡ್ತೀನಿ. ಸೋಯಾಬೀನ್ನ ಇದನ್ನು ಮಾಲ್ನಲ್ಲಿ ತೊಗೊಂಬಂದ್ರೆ ಸೋಯಾಬೀನು ಭಾಳ ಟೇಸ್ಟಾಗಿ ಸ್ವಲ್ಪ ಚಲೋ ಬರ್ತೈತಿ. ಹೊರಗಡೆ ಕುಲ್ಲ ತಂದ್ವಿ ಅಂದ್ರೆ ಸ್ವಲ್ಪ ಇದು ಈ ಥರ ಇದು ಆಗ್ತೈತಿ. ಇದು ಹೊರಗಡೆ ತೊಗೊಂಬಂದಿದ್ದೆ ನಾನು ಮಾರ್ಕೆಟ್ಗೆ ಹೋದಾಗ. ಮಾಲ್ನಲ್ಲಿ ಬಾಕ್ಸ್ನಲ್ಲಿ ಇರ್ತೈತಲ್ಲ ಆ ಸೋಯಾಬೀನು ಭಾಳ ಚಲೋ ಬರ್ತೈತಿ. ಇದನ್ನು ನಾನು ಏನು ಮಾಡೀನಿ, ಇದನ್ನು ಕುದಿಸಿ ಎಲ್ಲ ನೀರನ್ನು ಹಿಂಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಏನು ಮಾಡೀನಿ, ಬಾಳಿಗೆ ಇಟ್ಟೀನಿ. ನಾನು 3 ಚಮಚೆ ಇದಕ್ಕೆ ಎಣ್ಣೆಯನ್ನು ಹಾಕ್ತೀನಿ. ಮೂರು ಚಮಚಕ್ಕಿಂತ ಜಾಸ್ತಿನ ಹಾಕ್ತೀನಿ. ಸ್ವಲ್ಪ ಇವಾಗ 1 ಚಮಚೆ ಸಾಸಿವೆ ಕಾಳನ್ನ ಹಾಕ್ತೀನಿ. 2 ಎಳೆ ಕರಿಬೇವು. ಎಷ್ಟು ಫ್ರೆಶ್ ಆಗೈತೆ ನೋಡಿ ವೀಕ್ಷಕರೇ. ಮಳೆಗಾಲ ಇವಾಗ ಎಲ್ಲ ಗಿಡ ಮರಗಳು ಸಿಗ್ತಿರ್ತಾವು ನೋಡಿ, ಎಷ್ಟು ಚಂದ ಐತಿ. ಇವಾಗ 1-2 ಉಳ್ಳಾಗಡ್ಡಿಯಷ್ಟು ನಾನು ಇದಕ್ಕೆ ಎತ್ಕೊಂಡಿದ್ದೆ ಹಾಕ್ತೀನಿ. ಇದನ್ನು ಸ್ವಲ್ಪ ಬೇಯಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದ ಮೇಲೆ ಏನು ಮಾಡಬೇಕು, ಟೊಮೆಟೊ ಹಣ್ಣನ್ನು ನಾನು ಹಾಕ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಇವಾಗ 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿರಿ. ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಒಂದೂವರೆ ಚಮಚದಷ್ಟು ಖಾರನ ಹಾಕಿದೆ. ಇವಾಗ ಬೇಯಿಸಿಟ್ಕೊಂಡಂಥ ಸೋಯಾಬೀನನ್ನು ಹಾಕಿದೆ. ಸ್ವಲ್ಪ ಘಾಟ್ ಅಂತ ಸ್ವಲ್ಪ ನೀರನ್ನು ನಾನು ಇದಕ್ಕೆ ಬಿಡ್ತೇನೆ. ನೋಡಿ ವೀಕ್ಷಕರೇ, ಸೋಯಾಬೀನ್ ಪಲ್ಯ ರೆಡಿ. ಇವಾಗ ಹೆಚ್ಚಿಟ್ಟಂಥ ಕರಿಬೇವನ್ನು ಇದಕ್ಕೆ ಹಾಕಿದೆ. ನೋಡಿ ವೀಕ್ಷಕರೇ, ಸೋಯಾಬೀನು ಬಾಯಿ ಮುಚ್ಚಬೇಕಿದ್ರೆ ಬಾಯಿ ಮುಚ್ಚಿ ಬೇಯಿಸಿದ್ರೆ ಸೋಯಾಬೀನು ರೆಡಿ ಆಯಿತು. ನೋಡಿ ವೀಕ್ಷಕರೇ, ಈ ಥರ ಸೋಯಾಬೀನು ರೆಡಿ ಆಯಿತು. ಮಾಲ್ನಲ್ಲಿ ತೊಗೊಂಬಂದ್ರೆ ಭಾಳ ಚಲೋ ಬರ್ತೈತಿ. ಹೊರಗಡೆ ತಂದರೆ ಅಷ್ಟೊಂದು ಸರಿ ಬರಲ್ಲ ಅಂತ ನನ್ನ ಅನಿಸಿಕೆ. ಮಾಲ್ನಲ್ಲಿ ಬಾಕ್ಸ್ನಲ್ಲಿ ಇರ್ತೈತಿ ಸೋಯಾಬೀನು, ಪಾಕೆಟ್ನಲ್ಲಿ ಇರ್ತೈತಿ, ಅದು ಭಾಳ ಚಲೋ ಬರ್ತೈತಿ. ನಾವು 1-2-3 ಸಲ ತಂದು ನೋಡೀನಿ. ಇದನ್ನು ಮಾರ್ಕೆಟ್ಗೆ ಹೋದಾಗ
ನನಗೆ ಕಾಣ್ತು ಸಣ್ಣದು ಇತ್ತಡಿ ಚಲೋ ಐತೇನೆ ಅಂತ ತೊಗೊಂಡು ಬಂದೀನಿ ನಾನು. ಆದ್ರೆ ಅಷ್ಟೊಂದು ಸರಿ ಏನು ಅನ್ನಿಸ್ವಲ್ದು, ಮೆತ್ತಗೆ ಭಾಳ ಇದು ಗಾಳಿ ಆಗಿಬಿಡ್ತಾವೆ, ಇದು ಹಿಂಗೆ ಆಗಿಬಿಡ್ತಾವೆ. ಅದಕ್ಕೆ ಮಾಲ್ನಲ್ಲಿ ತೊಗೊಂಬಂದು ಮಾಡ್ಬೋದು. ಸೋಯಾಬೀನನ್ನು ನಾನು ಇವಾಗ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ.